ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯುಗಾದಿ ನಮ್ಮ ಹೊಸ ವರ್ಷ. ಇದು ಪಾಶ್ಚಾತ್ಯರ ಹೊಸ ವರ್ಷ 2026. ರೈತರ ಬೆಳೆದ ಫಲಹಾರ ಸೇವಿಸಿ ವಿಶಿಷ್ಟ ರೀತಿಯಲ್ಲಿ ಸ್ವಾಗತಿಸಲು ಸಾರ್ವಜನಿಕರಲ್ಲಿ ಉಮೇಶ್ ಕೆ ಮುದ್ನಾಳ್ ಮನವಿ. 2026ರಲ್ಲಿ ಹೊಸ ವರ್ಷ ಮಳೆ ಬೆಳೆ ಸಮಯಕ್ಕೆ ಸರಿಯಾಗಿ ಬಂದು ರೈತರ ಬಾಳು ಬಂಗಾರವಾಗಲಿ ಅಂತ ಹಣ್ಣು ಹಂಪಲು ತರಕಾರಿ ಸೇವಿಸಿ ವಿನೂತನ 2026 ಹೊಸ ವರ್ಷ ಆಚರಿಸುವಂತೆ ಸಾರ್ವಜನಿಕರಿಗೆ ಉಮೇಶ್ ಕೆ ಮುದ್ನಾಳ್ ಕರೆ ಕೊಟ್ಟಿದ್ದಾರೆ. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರುವಂತಹ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 2026ರಲ್ಲಿ ಹೊಸ ವರ್ಷದಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಬಂದು ರೈತರ ಬಾಳು ಬಂಗಾರವಾಗಲಿ ಅಂತ ರೈತರ ಬೆಳೆದ ಹಣ್ಣು ಹಂಪಲು ತರಕಾರಿ ಮತ್ತು ಕಬ್ಬಿನ ಹಾಲು ಪೈನಾಪಲ್ ಜ್ಯೂಸ್ ಸೇವಿಸೋದ್ರ ಮೂಲಕ ವಿನೂತನವಾಗಿ 2026 ಹೊಸ ವರ್ಷವನ್ನು ಆಚರಿಸಬೇಕು ಅಂತ ಸಾರ್ವಜನಿಕರಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್, ಹೊಸ ವರ್ಷವನ್ನ ರೈತರು ಬೆಳೆದ ಫಲಹಾರಗಳಿಗೆ ಪೂಜೆ ಸಲ್ಲಿಸಿ ನಂತರ ಸೇವಿಸೋದ್ರ ಮೂಲಕ ಸ್ವಾಗತ ಮಾಡಬೇಕು. ಇದರಿಂದ ಆರೋಗ್ಯದಲ್ಲಿ ಯಾವುದೇ ಕೆಟ್ಟ ಅಡ್ಡ ಪರಿಣಾಮ ಆಗುವುದಿಲ್ಲ, ಒಳ್ಳೆಯ ಬೆಳವಣಿಗೆಗೆ ನಾಂದಿಯಾಡಿದಂತೆ ಆಗುತ್ತೆ ಎಂದಿದ್ದಾರೆ. ಈಗಾಗಲೇ ಹೊಸ ವರ್ಷ ಬಂದ್ರೆ ಯುವಕರು ಮದ್ಯ ಮಾಂಸಗಳ ಸೇವನೆ ಮಾಡಿ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ತಮ್ಮ ತನವನ್ನೇ ಮರೆತು ಮನ ಬಂದಂತೆ ನರ್ತಿಸಿ ಮದ್ಯಪಾನ ಸೇವಿಸಿ ಕುಣಿದು ಕುಪ್ಪಳಿಸಿ ಶಿಷ್ಟಾಚಾರವೇ ಇಲ್ಲದಂತೆ ಆಚರಿಸುವುದು ಇದು ಉತ್ತಮ ಬೆಳವಣಿಗೆಯಲ್ಲ ಅಂತ ತಿಳಿಸಿದ್ದು, ಪಾಶ್ಚಿಮಾತ್ಯ ರಾಷ್ಟ್ರಗಳ ಆಚರಣೆಗಳಿಗೆ ಮನಸೋತು ನಮ್ಮ ಸಂಸ್ಕೃತಿಯನ್ನೇ ಮರೆತು ನಾವು ಮನ ಬಂದಂತೆ ವರ್ತಿಸುವುದು ದೇಶಕ್ಕೆ ಶೋಭೆ ತರುವಂತದ್ದಲ್ಲ. ಇಂದಿನ ಕೆಲವು ಯುವಕ ಜನತೆ ಹಿರಿಯರು ಕಿರಿಯರು ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ವಿಪರೀತ ಕುಡಿದು ಮುಖ್ಯ ರಸ್ತೆಯಲ್ಲಿ ಕುಣಿತಾ ಇರೋದು ಸರ್ವೇ ಸಾಮಾನ್ಯವಾಗಿದೆ. ಇದನ್ನ ರದ್ದುಗೊಳಿಸಬೇಕು ಅಂತ ಹೇಳಿದ್ರು. ನಮ್ಮ ಭಾರತದ ಪರಂಪರೆ ಬಿಂಬಿಸುವಂತೆ ಬಡ ರೈತರು ಬೆಳೆದಿರುವ ಕಲ್ಲಂಗಡಿ, ನೆಲಕಟ್ಟು, ತರಕಾರಿ, ಹಣ್ಣು ಹಂಪಲುಗಳು ಸೇವಿಸಿ ಕುಟುಂಬ ಸಮೇತ ಸುಖ ಶಾಂತಿ ನೆಮ್ಮದಿಯಿಂದ ಹರ್ಷಪಟ್ಟು ಹೊಸ ವರ್ಷವನ್ನ ವಿನೂತನವಾಗಿ ಸ್ವಾಗತಿಸುವುದು ಬಹಳ ಒಳ್ಳೆಯದು. ಇವುಗಳಿಂದ ರೋಗಿ ಕೂಡ ನಿರೋಗಿಯಾಗ್ತಾನೆ ಎಂದಿದ್ದಾರೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮುದ್ದಾಳು ಉಮೇಶ್ ಅಣ್ಣವರು ಈ ಹೊಸ ವರ್ಷವನ್ನು ವಿಶಿಷ್ಟವಾಗಿ ಆಚರಿಸಿದರು. ಯಾಕಂದ್ರೆ ಎಷ್ಟೋ ಯುವಕರು ಮದ್ಯಪಾನ ಮಾಡಿ ಕುಡಿದು ತಿಂದು ಮೋಜು ಮಸ್ತಿ ಮಾಡಿ ರಾತ್ರಿಯೆಲ್ಲ ತಮ್ಮ ಕೈಕಾಲು ಮುರ್ಕೊಂಡು ಮತ್ತೆ ಮನೆಯವರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡುತ್ತಾರೆ. ಅಂಥದ್ದು ಆಗಬಾರ್ದಂಥ ಉದ್ದೇಶದಿಂದ ರೈತ ಬೆಳೆದಿರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಿ ಹೊಸ 2026 ವರ್ಷವನ್ನು ಬರಮಾಡಿಕೊಂಡು ವಿಶಿಷ್ಟವಾಗಿ ಅಂದರೆ ಎಲ್ಲರಿಗೆ ಈ ಒಂದು ಮೆಸೇಜ್ ಹೋಗಲಿ, ಎಲ್ಲ ಯುವಕರು ಕುಡಿಯೋ ಚಟ ಬಿಟ್ಟು ಈ ಒಂದು ರೈತರಿಗೆ ಅನುಕೂಲ ಆಗುವಂಥ ರೈತ ಬೆಳೆದಂಥ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿ ಹೊಸ ವರ್ಷವನ್ನು ಆಚರಣೆ ಮಾಡಬೇಕಂತೇಳಿ ಅವರು ಈ ಒಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಈ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಆಚರಣೆ ಮಾಡಿದ್ದಕ್ಕೆ ನಮ್ಗೆ ಆಶಯ. ಹೊಸ ವರ್ಷ ಕೇಕ್ ಕಟ್ ಮಾಡದೆ, ಮದ್ಯಪಾನ ಸೇವನೆ ಮಾಡದೆ, ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲು ಮತ್ತು ಕಬ್ಬಿನ ಜ್ಯೂಸ್ ಕುಡಿಯೋದ್ರ ಮುಖಾಂತರ 2020ನೇ ವರ್ಷದ ಹೊಸ ವರ್ಷನ ಆಚರಣೆ ಮಾಡ್ತಕ್ಕಂಥದ್ದು ಚಿತ್ತಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ನಾವು ಮಾಡಿದ್ದೀವಿ. ಅದು ವಿಶೇಷವಾಗಿ ಮಂಗಳವಾರ ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾಡೋದ್ರ ಮುಖಾಂತರ ಈ ಅಭಿಯಾನ ಪ್ರತಿಯೊಬ್ಬರಿಗೂ ತಲುಪಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಪ್ರತಿಯೊಂದು ಹೊಸ ವರ್ಷ ಬಂತಂದ್ರೆ ಸಾಕು, ಅವತ್ತು ರಾತ್ರಿಗೆ ಏನಾದ್ರು ಮದ್ಯಪಾನ ಸೇವನೆ ಮಾಡಿ, ಮಾಂಸಾಹಾರ ಸೇವನೆ ಮಾಡಿ, ಕೂಗು ಕುಡಿದು ಎಲ್ಲೆಂದರಲ್ಲಿ ಬಿದ್ದು ಕೇಸಿ ಅಪಘಾತಕ ಸಂಖ್ಯೆಗಳು ದಿನೇ ವರ್ಷ ಹೆಚ್ಚಾಗ್ತಿತ್ತು. ಅದನ್ನು ತಡೆಯೋಕ್ಕೋಸ್ಕರ ಈ ಅಭಿಯಾನ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ದೇಶದಾಗಿರ್ತಕ್ಕಂಥ ರಾಜ್ಯದಾಗಿರ್ತಕ್ಕಂಥ ಎಲ್ಲರೂ ಇದನ್ನು ಪಾಲನೆ ಮಾಡಿ ತಮ್ಮ ಮಕ್ಕಳಿಗಾಗಲಿ ತಾವಾಗಲಿ ಯಾವುದೇ ದುರ್ಚಟದಿಂದ ದೂರ ಇದ್ದು ಮದ್ಯಪಾನ ಸೇವನೆ ಮಾಡದೆ, ಕೇಕ್ಗಳು ಕಟ್ ಮಾಡದೆ, ರೈತ ಬೆಳೆದಿರ್ತಕ್ಕಂಥ ಬೆಳೆ ಮತ್ತು ಹಣ್ಣು ಹಂಪಲು ಮತ್ತು ನೆಲಕಬ್ಬನ್ನು ಸೇವನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿ ರೈತರಿಗೆ ಬೆಂಬಲಿಸಿ ರೈತರಿಗೆ ಗೌರವ ಕೊಡಬೇಕಂತಕ್ಕಂಥದ್ದೇ ನಮ್ಮ ಉದ್ದೇಶ. ಇದು ಎಲ್ಲರಿಗೂ ಬಳಕೆ ಆಗ್ಬೇಕಂತಕ್ಕಂಥ ದೃಷ್ಟಿಯಿಂದ ಒಂದಿವ್ಸ ಮುಂಚಿತವಾಗಿ ಮಾಡಲಾಗಿದ್ವಿ. ಇದರಂಗೆ ಎಲ್ಲರೂ ಮಾಡಿದ್ದೇ ಆದರೆ ಇವತ್ತಿನ ದಿವಸ ರೈತ ಯಾವತ್ತಿಗೂ ನಮ್ಮನ್ನು ಬಿಟ್ಟು ದೂರ ಅಲ್ಲ. ವರ್ಷದ 365 ದಿವಸ ಹಗಲು ರಾತ್ರಿ ದುಡಿತಕ್ಕಂಥ ರೈತನ ಬೆನ್ನಿಗೆ ನಿಂದಿರ್ತಕ್ಕಂಥ ಕೆಲಸಕ್ಕೆ ಪ್ರತಿಯೊಬ್ಬರು ಮಾಡಬೇಕಂತಕ್ಕಂಥದ್ದೇ ನನ್ನ ದೃಷ್ಟಿ. ಇದು ಮಾಡೋದ್ರಲ್ಲಿಂದ ತಾವು ಆರೋಗ್ಯವಾಗಿರ್ತೀರಿ, ಕುಟುಂಬದಲ್ಲಿ ಸಂತೋಷವಾಗಿರೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಕುಡಿದು ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿ ಕುಟುಂಬಸ್ಥರು ಕಣ್ಣೀರು ಇಡತಕ್ಕಂಥ ಪರಿಸ್ಥಿತಿ ಭಾಳಷ್ಟು ಹಿಂದಗಡೆ ಭಾಳಷ್ಟು ಘಟನೆಗಳು ಆಗ್ಯಾವ. ಈ ಸಾರಿ ಆಗಬಾರ್ದು 26 ಅಂತದೇ ಇದು ನಮ್ಮ ಅಭಿಯಾನದ ಉದ್ದೇಶ. ರಾಜಗೌಡ ಮಾಲಿ ಪಾಟೀಲ್ ಚಾಮನಹಳ್ಳಿ ಮಾತನಾಡಿದ್ರು. ಉಮೇಶ್ ಕೆ ಮುದ್ನಾಳ್ ಅವರ ಸಾಮಾಜಿಕ ಕಳಕಳಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ದೇವಸ್ಥಾನದಲ್ಲಿ ವಿನೂತನವಾಗಿ 2026 ಹೊಸ ವರ್ಷವನ್ನ ಆಚರಣೆ, ರೈತ ಬೆಳೆದ ಹಣ್ಣು ಹಂಪಲು ಕಬ್ಬು ಮತ್ತು ತರಕಾರಿಗಳನ್ನ ಸೇವನೆ ಮಾಡಿ ಆಚರಣೆ ಮಾಡುತ್ತಿರುವುದು ಒಂದು ಒಳ್ಳೆಯ ಬೆಳವಣಿಗೆ. ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಿದ್ರೆ ಬಡ ರೈತರಿಗೆ ಅನುಕೂಲವಾಗುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜಗೌಡ, ನಾಗರೆಡ್ಡಿಗೌಡ, ಮಹಂತಪ್ಪ ಶರಣಗೌಡ, ಚಂದ್ರಶೇಖರ್, ಬಸವರಾಜ್, ಪವನ, ದೇವಣ್ಣಗೌಡ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.